ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಗೊಜ್ಜು ಮಾಡೋಣ. ಸಿಂಪಲ್ಲಾಗಿ ಟೊಮೊಟೊ ಪಲ್ಯ ಅಂತ ಹೇಳ್ಬೋದು, ಟೊಮೊಟೊ ಕರಿ ಅಂತ ಹೇಳ್ಬೋದು, ಗೊಜ್ಜು ಅಂತ ಹೇಳ್ತಾರೆ. ಅಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಅಷ್ಟೇ ಬೇಗ ಕೂಡ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು. ರುಚಿಯಂತೂ ಅಷ್ಟೇ ಅದ್ಭುತವಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೂ ಕೂಡ ಏನು ತರಕಾರಿಗಳಿಲ್ಲ, ಸಾಂಬಾರಿಲ್ಲ ಅಂದಾಗ ಈ ಗೊಜ್ಜನ್ನ ನೀವು ಅನ್ನಕ್ಕೂ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು. ಅಷ್ಟೇ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಲೆ ಮೇಲೆ ಒಂದು ಬಾಣಲೆ ಅಥವಾ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಸಿಡ್ದಾದ ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ನಾನಿಲ್ಲಿ ಒಂದು 10ರಿಂದ 12 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಚಿಕ್ಕದು. ಒಂದು 3ರಿಂದ 4 ಜನ ಕ್ವಾಂಟಿಟಿಗೆ ನಾನು ಇಷ್ಟನ್ನ ಹೆಚ್ಚಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು ಸ್ವಲ್ಪ ಇದ್ರದ್ದು ರಸ ತೆಗೆದಿದ್ದೀನಿ, ತುಂಬ ಹುಳಿಯಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ನೀವು ಆ್ಯಪಲ್ ಟೊಮೊಟೊ ಎಲ್ಲ ಇದ್ದರೆ ಹಾಗೇ ಪೂರ್ತಿಯಾಗಿ ಇಡಿಯಾಗಿ ಹಾಕ್ಕೊಳ್ಳಿ. ಹುಳಿ ಅಂಶ ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದರಲ್ಲಿ ಹುಳಿ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರುತ್ತೆ. ನೋಡಿ, ಈಗ ಒಂದು ಚಿಕ್ಕದು ಇದ್ದಿದ್ದರಿಂದ ಒಂದು 10 ಸೇರಿಸ್ಕೊಂಡಿದ್ದೀನಿ. ದೊಡ್ಡದಾದರೆ ಒಂದು 4ರಿಂದ 5 ಆದರೆ ಸಾಕಾಗುತ್ತೆ. ಸೊ ಈಗ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೋತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪು ಸೇರಿಸೋದ್ರಿಂದ ಟೊಮೊಟೊ ಬೇಗನೂ ಬೇಯುತ್ತೆ ಮತ್ತು ಸಾಫ್ಟಾಗಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ. ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೋಸೆಗೆ, ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಟೊಮೊಟೊ ಸ್ವಲ್ಪ ಸಾಫ್ಟ್ ಬೇಯಲಿಕ್ಕಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಮುಚ್ಚಿ ಇಡ್ತಾ ಇದ್ದೀನಿ. ನೋಡ್ಬೋದು ಈಗ ಅದ್ರ ನೀರಿನಂಶ ಎಷ್ಟೊಂದು ಬಿಟ್ಕೊಂಡಿದೆ. ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಉಪ್ಪು ಸೇರಿಸೋದ್ರಿಂದ ಆ ಟೊಮೊಟೊ ನೀರು ಬಿಡುತ್ತೆ ಚೆನ್ನಾಗಿ. ಉಪ್ಪು ಹಾಕಿದ ಕೂಡಲೇ ನೋಡ್ಬೋದು ಎಷ್ಟು ನೀರು ಬಿಟ್ಬಿಟ್ಟಿದೆ ಟೊಮೊಟೊ ಅಂಥೇಳಿ. ಇದನ್ನೀಗ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಸ್ವಲ್ಪ ತುಂಬ ಸಾಫ್ಟ್ ಆಗಬೇಕು. ನೋಡಿ, ಈಗ ಒಂದು ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ. ಒಂದು ಅರ್ಧ ಬೆಂದ ನಂತರ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನು ನಾವು ಮನೆಯಲ್ಲೇ ಮಾಡ್ಕೋತೀವಿ. ಇದು ಬದಲಾಗಿ ನೀವು MTR ಸಾಂಬಾರು ಪೌಡ್ರ್ ಆಯಿತು ಅಥವಾ MTR ರಸಮ್ ಪೌಡ್ರ್ ಹಾಕಿದ್ರೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಮಸಾಲೆದು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಲೋ ಫ್ಲೇಮ್ ಮಾಡ್ಕೊಂಡ ನಂತರ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿದ ನಂತರ ಇದನ್ನು ನಾವಿದ್ದಕ್ಕೆ ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಆ ಹುಳಿ ಹಾಗೆ ಖಾರದ ಅಂಶ, ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಇರೋದ್ರಿಂದ, ಇಲ್ಲಾಂದ್ರೆ ನೀವು ಖಾರ ಪುಡಿ ಕೂಡ ಹಾಕ್ಕೋಬೋದು. ಇದು ಬೆಲ್ಲ, ಇದು ಜೋನಿ ಬೆಲ್ಲ ಅಂತ ಹೇಳ್ತಾರೆ. ಇದು ಆರ್ಗ್ಯಾನಿಕ್ ಪ್ಯೂರ್ ಬೆಲ್ಲ. ಹಾಗಾಗಿ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಹಾಕಿದ್ದೀನಿ. ಆ ಹುಳಿ, ಉಪ್ಪು ಹಾಗೆ ಸ್ವೀಟಿನ ಅಂಶ ಕರೆಕ್ಟಾಗಿ ಹದವಾಗಿ ಇರುತ್ತೆ. ಇಷ್ಟೇ ಗೊಜ್ಜು. ನೋಡಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಡ್ರೆ ಆಯಿತು. ರುಚಿಯಾಗಿರುವಂತಹ ಟೊಮೊಟೊ ಗೊಜ್ಜು ರೆಡಿಯಾಗುತ್ತೆ. 5 ಮಿನಿಟ್ಸ್ ಸಾಕಷ್ಟೇ. ಇದ್ರದ್ದು ಮಾಡಲಿಕ್ಕೆ ತೆಗೆದುಕೊಳ್ಳೋ ಸಮಯ 5 ನಿಮಿಷ. ಕ್ವಿಕ್ಕಾಗಿ ಅಷ್ಟೇ ರುಚಿಯಾಗಿ ಮಾಡ್ಕೋಬೋದು. ನಾನು ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇವತ್ತಿನ ಒಂದು ರೆಸಿಪಿ. ನಿಮ್ಮೆಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಇದೇ ರೀತಿಯ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.